ಅಂದ್ರೆ ನಾಳೆಯಿಂದ 1ನೇ ತಾರೀಕು ತನಕ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಒಂದು ಬ್ಯಾಂಕ್ಗಳಿಗೆ ರಜೆ ಕೊಟ್ಟಿದ್ದಾರೆ. ಕೆಲವೊಂದು ಬ್ಯಾಂಕ್ಗಳು ಸ್ಟಾರ್ಟ್ ಇರತ್ತೆ. ಆ ಒಂದು ಬ್ಯಾಂಕ್ ಹೆಸರು ಯಾವುದು, ಅದರ ಬಳಿಕ ಇದರ ಸಲುವಾಗಿ 1ನೇ ತಾರೀಕು ತನಕ ಮೇ 1ರ ತನಕ ಸೂಟಿ ಕೊಡ್ತಿದ್ದಾರೆ, ಅಂದ್ರೆ ರಜೆ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. RBI ದಿಂದ ಏನು ಹೊಸ ರೂಲ್ಸ್ ಬಂದಿದೆ, ಅದರ ಬಳಿಕ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಯಾಕೆ 1ನೇ ತಾರೀಕು ತನಕ ರಜೆ ಕೊಟ್ಟಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ದಿನನಿತ್ಯವಾಗಿ ಬ್ಯಾಂಕಿಗೆ ಹೋಗಿ ಹಣ ತಗೋತಾರ ಕೆಲವು ಜನ, ಇನ್ನು ಕೆಲವು ಜನ ATM ಮಾಡಿಸೋದಕ್ಕೆ ಹೋಗ್ತಾರೆ, ಇನ್ನು ಕೆಲವು ಜನ ಏನಾದ್ರೂ ಕೆಲಸ ಇರತ್ತೆ ಅದನ್ನ ಲಿಂಕ್ ಮಾಡೋದು, ನಿಮ್ಮೊಂದು ಫೋನ್ ನಂಬರ್ ಲಿಂಕ್ ಮಾಡೋದು, ಆಧಾರ್ ಕಾರ್ಡ್ KYC ಮಾಡಿಸೋದು, ಇದನ್ನೆಲ್ಲ ಹಲವಾರು ಕೆಲಸ ಇರತ್ತೆ. ಅಲ್ಲಿ ಆ ಒಂದು ಬ್ಯಾಂಕಿಗೆ ನಾಳೆಯಿಂದ ಹೋಗಲು ಅವಕಾಶ ಇಲ್ಲ, ಯಾಕಂದ್ರೆ ರಜೆ ಇರತ್ತೆ. ಎಲ್ಲೆಲ್ಲಿ ರಜೆ ಇದೆ ಒಂದೊಂದ ತಿಳಿಸ್ಕೊಡ್ತೇನೆ. ಪ್ರತಿಯೊಂದು ಮಾಹಿತಿ ಸುಮ್ಮನೆ 1 ಕಿಲೋಮೀಟರ್ 2 ಕಿಲೋಮೀಟರ್ 5 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗಿ ಮತ್ತೆ ವಾಪಸ್ ಬರಕ್ ಹೋಗ್ಬೇಡಿ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ತಿಳ್ಕೊತೀರಾ. ಅದರ ಸಲುವಾಗಿ ಯಾವುದು ಏನು ಎಂತ ಅಂತೇಳಿ ಪ್ರತಿಯೊಂದು ಮಾಹಿತಿ ಇರತ್ತೆ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ಗೆ ಯಾರು ಹೊಸದಾಗಿ ನೋಡತ್ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾಂದ್ರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ್ದ್ರ ಸಲುವಾಗಿ ಯಾವುದು ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಇಲ್ಲಿ ಏಪ್ರಿಲ್ 26ನೇ ತಾರೀಕು ಎತ್ತರ ಸಲುವಾಗಿ ಸೂಟಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಏಪ್ರಿಲ್ 26ನೇ ತಾರೀಕು 4ನೇ ಶನಿವಾರಗೋಸ್ಕರ ಎಲ್ಲ ಒಂದು ಬ್ಯಾಂಕು ರಜೆ ಇರತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಕೂಡ ರಜೆ ಇರತ್ತೆ. ಅದ ನಂತರ 27ನೇ ತಾರೀಕು ನಿಮ್ಗೆ ಗೊತ್ತಿರತ್ತೆ. 27ನೇ ತಾರೀಕು ಕೂಡ ಭಾನುವಾರ ಇರೋದ್ರಿಂದ ಅದು ಕೂಡ ರಜೆ ಇರತ್ತೆ. ಪ್ರತಿಯೊಂದು ಬ್ಯಾಂಕ್ ಕೂಡ ರಜೆ ಇರತ್ತೆ. ಅದ್ರ ಬಳಿಕ ಈಗ ಬರೋದು 29ನೇ ತಾರೀಕು. 29 ತಾರೀಕು ಎತ್ತರ ಸಭಾ ರಜೆ ಕೊಡ್ತಿದ್ದಾರೆ, ಅಂದ್ರೆ ಸೋಮವಾರ ದಿನ ಯಾಕೆ ರಜೆ ಕೊಡ್ತಿದ್ದಾರೆ ಅಂತ ಕೇಳಬಹುದು. ಇದು ಪರಶುರಾಮನ ಜಯಂತಿ ಇದೆ, ಅದರ ಸಲುವಾಗಿ ರಜೆ ಕೊಡ್ತಿದ್ದಾರೆ. ಅದು ಎಲ್ಲಿ ರಜೆ ಕೊಡ್ತಿದ್ದಾರೆ ಅಂತ ಕೇಳಿ, RBI ನಿಯಮಗಳ ಪ್ರಕಾರ, RBI ಕ್ಯಾಲೆಂಡರ್ ಪ್ರಕಾರ ಇದು ಹಿಮಾಚಲ ಪ್ರದೇಶದಲ್ಲಿ ಬ್ಯಾಂಕುಗಳಿಗೆ ಸಂಪೂರ್ಣವಾಗಿ ರಜೆ ಕೊಡ್ತಿದ್ದಾರೆ 29ನೇ ತಾರೀಕು. ಇದು 29ನೇ ತಾರೀಕು ಪರಶುರಾಮ ಜಯಂತಿ ಇರೋ ಸಲುವಾಗಿ ಹಿಮಾಚಲ ಪ್ರದೇಶದಲ್ಲಿ ರಜೆ ಘೋಷಣೆ ಕೊಟ್ಟಿದ್ದಾರೆ, ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ. ಇನ್ನು 30ನೇ ತಾರೀಕು ಅದರ ಸಲುವಾಗಿದೆ ನೋಡಿ. ಕೆಲವು ಜನ ಕನ್ಫ್ಯೂಸ್ ಮಾಡ್ಕೋತಾರ, ಕನ್ಫ್ಯೂಸ್ ಅಂತೂ ಆಗಬೇಡ. ಈ ಒಂದು 30ನೇ ತಾರೀಕು ಅದರ ಸಲುವಾಗಿ ಅಂದ್ರೆ ಮುಂದಿನ 4 ದಿನಗಳ ಕಾಲ, ಅಂದ್ರೆ 30ನೇ ತಾರೀಕು ಜಯಂತಿ ಇದೆ, ಬಸವ ಜಯಂತಿ ಇದೆಯಲ್ಲ, ಅದೇ ಒಂದು ಕಾರಣಕ್ಕಾಗಿ ನಮ್ಮೊಂದು ಕರ್ನಾಟಕ ರಾಜ್ಯದ ಕೆಲವು ಕಡೆ ಬ್ಯಾಂಕ್ಗಳಿಗೆ ರಜೆ ಕೊಟ್ಟಿದ್ದಾರೆ. ಒಂದು ಸಾತ್ರ ಬಸವ ಜಯಂತಿ ಇರೋ ಸಲುವಾಗಿ 30ನೇ ತಾರೀಕು ಬ್ಯಾಂಕ್ಗಳಿಗೆ ರಜೆ ಕೊಡ್ತಾರೆ. ನಮ್ಮೊಂದು ಕರ್ನಾಟಕ ರಾಜ್ಯದ ಕೆಲವೊಂದು ಡಿಸ್ಟಿಕ್ ನಲ್ಲಿ ಮಾತ್ರ ರಜೆ ಇರತ್ತೆ, ಉಳಿದಂತ ಎಲ್ಲ ಒಂದು ಸರ್ಕಾರಿ ಬ್ಯಾಂಕ್ಗಳು ಸ್ಟಾರ್ಟ್ ಇರತ್ತೆ. ಮುಂಜಾನೆ ಪೂಜೆ ಮಾಡಿ ಅದ ನಂತರ ಜಯಂತಿ ಆಚರಣೆ ಮಾಡಿ ಬ್ಯಾಂಕ್ಗಳಲ್ಲಿ ಸ್ಟಾರ್ಟ್ ಇರತ್ತೆ. ಮತ್ತೇನು 30ನೇ ತಾರೀಕು ಬ್ಯಾಂಕಿಗೆ ಹೋಗಬಹುದು. ದಿನನಿತ್ಯವಾಗಿ 11 ಅಥವಾ 12 ಗಂಟೆಗೆ ಬ್ಯಾಂಕ್ ಹೋಗಿ ಏನೇನು ಕೆಲಸ ಇದೆ ಅದನ್ನ ಮಾಡ್ಕೊಳ್ಳಿ. ಆದ್ರೆ 4 ದಿನ ಮಾತ್ರ ರಜೆ ಇರತ್ತೆ ತಿಳಿಸ್ಕೊಟ್ಟಿರುವಂತೆ. 26ನೇ ತಾರೀಕು ಒಂದು ರಜೆ ಇರತ್ತೆ, 27ನೇ ತಾರೀಕು ರಜೆ ಇರತ್ತೆ, 29ಕ್ಕೆ ರಜೆ ಇರತ್ತೆ, 30ನೇ ತಾರೀಕು ರಜೆ ಇರತ್ತೆ ಬಸವ ಜಯಂತಿಗೋಸ್ಕರ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಕೆಲವು ಜನ ಕಮೆಂಟ್ ನಲ್ಲಿ ಏನಾದ್ರು ಕೇಳಬಹುದು, ಕಮೆಂಟ್ ನ ತಿಳಿಸಿ. ಕಮೆಂಟ್ ಬಾಕ್ಸ್ ನಲ್ಲಿ ಓಪನ್ ಇರಲಿಲ್ಲ ಅಂದ್ರೆ ಕೆಲವೊಂದು ಕಾರಣಗಳಿಂದ, ತಾಂತ್ರಿಕ ದೋಷಗಳಿಂದ ಅದು ಓಪನ್ ಆಗ್ತಾ ಇಲ್ಲ. ನೈಟ್ ಪ್ರಯತ್ನ ಮಾಡಿಕೊಂಡು ಓಪನ್ ಆಗ್ತಾ ಇಲ್ಲ. ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡಿ, ಅಲ್ಲಿ ನಿಮಗೆ ರಿಪ್ಲೈ ಕೊಡ್ತೇನೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಮೆಸೇಜ್ ಮಾಡಿ.